ಎಸ್ಎಸ್ಎಲ್ಸಿ ಫಲಿತಾಂಶ ಬಂದಿದೆ. ಪಿಯುಸಿ ಫಲಿತಾಂಶ ಬಂದು ಆಗಲೇ ವಾರ ಕಳೆದಿದೆ. ಇಲ್ಲಿ ಪಾಸ್ ಆದವರಿದ್ದಾರೆ, ಫೇಲ್ ಆದವರಿದ್ದಾರೆ, ಆವರೇಜ್ ಮಾರ್ಕ್ಸ್ ಪಡೆದವರು ಇದ್ದಾರೆ, ಡಿಸ್ಟಿಂಕ್ಷನ್ ರ್ಯಾಂಕ್ ಗಳಿಸಿದವರು ಇದ್ದಾರೆ. ಇಂತಹ ಹಲವು ವಿದ್ಯಾರ್ಥಿಗಳಲ್ಲಿ ಮತ್ತು ವಿದ್ಯಾರ್ಥಿ ಪೋಷಕರಲ್ಲಿ ಇರುವ ಗೊಂದಲ ಮುಂದೇನು ಎಂಬುದು. ಈ ಮುಂದೇನು ಎಂಬ ಪ್ರಶ್ನೆಗೆ ಉತ್ತರವಾಗಿ ಬಂದಿರುವುದೇ ಎಜುಕನೆಕ್ಟ್ ಎಕ್ಸ್ಪೋ. ಸೊ ನಮಗೊಂದು ಸಂತೋಷ ವಿಷಯ ಏನಂತಂದರೆ, ದಕ್ಷಿಣ ಕನ್ನಡ ಜಿಲ್ಲೆ SSLC ಮತ್ತು PUCಯಲ್ಲಿ ಪ್ರಥಮ ಸ್ಥಾನದಲ್ಲಿ ಬಂದಿದೆ ಕರ್ನಾಟಕಕ್ಕೆ. ಸೊ ಆದರೆ ವಿದ್ಯಾರ್ಥಿಗಳು ಮತ್ತು ಪೋಷಕರ ಒಂದು ಗೊಂದಲವೇ ಬೇರೆ ಇದೆ. ಏನಂತಂದರೆ, ನನ್ನ ಮಗನಿಗೆ SSLC ಆಯಿತು ಅಥವಾ PUC ಆಯಿತು, ನಾನು ಯಾವ ಕಾಲೇಜಿಗೆ ಕಲಿಸಲಿ, ಯಾವ ಕೋರ್ಸನ್ನು ನನ್ನ ಮಗನಿಗೆ ತೆಗೆಸಿಕೊಡಲಿ ಎಂಬಂಥ ಒಂದು ಸಂದೇಹ ಎಲ್ಲ ಪೋಷಕರಲ್ಲೂ ಇದ್ದೇ ಇದೆ. ಸೊ ಇದನ್ನು ನಾವು ಮನಗೊಂಡು ತುಂಬೆಜ ಪಬ್ಲಿಸಿಟಿ ಮತ್ತು ಅಕ್ಸ್ತ್ರಾ ಗೋಲ್ಡನ್ ಡೈಮಂಡ್ ಸಹಯೋಗದೊಂದಿಗೆ ಈ ಒಂದು ಎಜುಕನೆಕ್ಟ್ ಎಕ್ಸ್ಪೋ ಎಂಬಂತಹ ಒಂದು ಶೈಕ್ಷಣಿಕ ಮೇಳ ಏನಿದೆ, ಇದು ನಮ್ಮ ನಗರದ ಫಾದರ್ ಮುಲ್ಲರ್ಸ್ ಕನ್ವೆನ್ಷನ್ ಹಾಲ್ನಲ್ಲಿ ಇದೇ ತಿಂಗಳ 27 ಮತ್ತು 28 ಸೋಮವಾರ ಮಂಗಳವಾರ ದಿನ ನಾವು ಜರುಗಿಸಲಿಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿದ್ದೇವೆ. Ideally between 10th and PU, these are the two ideal areas where like the students actually take the decisions. Like once it is done PU, like they might choose I need to go to science or commerce or humanities, somewhere there. So that is an ideal point for those 10th students, and post PU they will be like deciding whether to go to engineering, medicine. These are the main streams, but sideways there will be like a digital other technological learning opportunities are there, digital marketing, digital influencer marketing, AI based learnings, all those things are also included. So that is where the students will be like actually focused on looking into a career. So I expect and I want mostly like 10th and PU students to be present over there, use the opportunity to understand from the best leaders in the market and choose a proper decision and have a better career. ಕೋರ್ಸನ್ನು ಸೆಲೆಕ್ಟ್ ಮಾಡಿ ಕ್ಯಾರಿಯರನ್ನು ಕಟ್ಟಲಿಕ್ಕೆ ಭವಿಷ್ಯಕ್ಕೆ ಲಾಭ ಆಗಲಿ ಅಂತ ಹೇಳುವಂಥ ಉದ್ದೇಶದಲ್ಲಿ ಮಾಡ್ತಾ ಇದ್ದೇವೆ. ಸೊ ಈ ಎಕ್ಸ್ಪೋದಲ್ಲಿ ನಮಗೊಂದು 35ಕ್ಕಿಂತ ಹೆಚ್ಚು ಬೇರೆ ಬೇರೆ ಕಾಲೇಜುಗಳು ಬಂದು ಪಾರ್ಟಿಸಿಪೇಟ್ ಮಾಡ್ತವೆ. ಸೊ ಅವರ ಸ್ಟಾಲ್ನಲ್ಲಿ ಅವರಲ್ಲಿರುವಂತಹ ಕೋರ್ಸ್ಗಳೇನಿದೆ, ಅವರು ಯಾವ ರೀತಿಯಲ್ಲಿ ಫೀಸ್ ಸ್ಟ್ರಕ್ಚರ್ ಕೊಡ್ತಾರೆ ಎಂಬುದನ್ನು ಕೂಡ ಅಲ್ಲಿ ಮುಕ್ತವಾಗಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನೇರ ಸಂವಾದದೊಂದಿಗೆ ಅದನ್ನು ಮಾತಾಡುವಂಥ ಒಂದು ಅವಕಾಶ. ಸೊ ಹಾಗಾಗಿ ಈ ಎಕ್ಸ್ಪೋವನ್ನು ವಿದ್ಯಾರ್ಥಿಗಳು ಮತ್ತು ಪೋಷಕರು ಜೊತೆಗೆ ಬಂದು ಭಾಗವಹಿಸಿದಲ್ಲಿ ತುಂಬ ಉಪಯುಕ್ತಕಾರಿ. SSLC PUC ಫೇಲ್ ಆದವರು ಹತಾಶರಾಗಬೇಕಿಲ್ಲ. ಅವರಿಗೂ ಮುಂದಿನ ಶಿಕ್ಷಣಕ್ಕೆ ಅವಕಾಶ ಇದೆ. ಉನ್ನತ ಶ್ರೇಣಿಯ ಫಲಿತಾಂಶ ಪಡೆದವರಿಗೂ ಬೇರೆ ಆಯ್ಕೆಗಳಿವೆ. ಇದೆಲ್ಲವನ್ನ ಒಂದೇ ಸೂರಿನಡಿಯಲ್ಲಿ ತಿಳಿಸುವ ಪ್ರಯತ್ನವೇ ಎಜುಕನೆಕ್ಟ್ ಎಕ್ಸ್ಪೋದಲ್ಲಿ. ಖ್ಯಾತ ಮೋಟಿವೇಶನ್ಗಾರ್ತಿಯಾದಂತಹ ಸಹಲಾ ಪರ್ವೀನ್ ಮತ್ತು ಡಾಕ್ಟರ್ ರಾಹುಲ್ ದೇವರಾಜ್ ಅವರನ್ನು ಕೂಡ ಈ ಒಂದು ಎಕ್ಸ್ಪೋದಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ತಾ ಇದ್ದೇವೆ. ಅಂದರೆ 27ರ ದಿನ, ಅಂದರೆ ಉದ್ಘಾಟನೆಯ ದಿನ ಡಾಕ್ಟರ್ ರಾಹುಲ್ ದೇವರಾಜ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡ್ತಾರೆ. ಕ್ಯಾರಿಯರ್ ಗೈಡೆನ್ಸ್, ಅದೇ ರೀತಿ ಮೋಟಿವೇಶನ್ ವಿಚಾರದಲ್ಲಿ ಅವರು ಮಾತಾಡಿದರೆ, ಮರುದಿವಸ 28ರಂದು ಸಹಲಾ ಪರ್ವೀನ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇದಲ್ಲದೆ ನಮ್ಮ ನಗರದ ಕೆಲವೊಂದು ಪ್ರತಿಷ್ಠಿತ ಕಾಲೇಜಿನ ಪ್ರತಿಷ್ಠಿತ ವ್ಯಕ್ತಿಗಳು, ಒಂದು 10ಕ್ಕಿಂತ ಹೆಚ್ಚು ಡೆಲಿಗೇಟ್ಸ್ಗಳು ನಮ್ಮ ಜೊತೆ ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ಅಥವಾ ಒಂದು 45 ನಿಮಿಷದ ಸ್ಲಾಟನ್ನು ಉಪಯೋಗಿಸಿಕೊಂಡು ಅವರಿಗಿರುವಂತಹ ನಾಲೆಜನ್ನು ವಿದ್ಯಾರ್ಥಿಗಳಿಗೆ ವಿತರಿಸುವಲ್ಲಿ, ಅಂದರೆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವ್ಯವಸ್ಥೆಯನ್ನು ಕರಗತ ಮಾಡಿಕೊಳ್ಳುವಂಥದ್ದು ಒಳ್ಳೆಯ ವಿಚಾರನೇ. ಹಾಗಾಗಿ ನಾವು ಲಿಮಿಟ್ ಏನೂ ಇಟ್ಟಿಲ್ಲ. ಹೊರಗಿನಿಂದ ಬರಲಿಕ್ಕೆ ದೂರ ಆಗ್ತಿದ್ರೆ ಅವರು ಡಿಸೈಡ್ ಮಾಡ್ತಾರೆ ಅಷ್ಟೇ. ಬಿಟ್ಟರೆ ಮಂಗಳೂರು, ಉಡುಪಿ, ಅದೇ ರೀತಿ ಕುಂದಾಪುರವರೆಗೂ ಕೂಡ ನಮ್ಮನ್ನು ಪಾರ್ಟಿಸಿಪೇಟ್ ಮಾಡ್ಬೋದು. ಎಜುಕೇಷನ್ ವಿಷಯದಲ್ಲಿ ಎಲ್ರಿಗೂ ಎಲ್ಲವೂ ತಿಳಿದಿರ್ತದೆ ಅಂತ ಹೇಳಲು ಸಾಧ್ಯವಿಲ್ಲ. ತಿಳಿದುಕೊಳ್ಳುವ ವಿಷಯದಲ್ಲಿ ನಾವು ಆಸಕ್ತರಾಗಿದ್ದೇವೆ ಎಂದಾದರೆ ಮುಂದಿನ ಶನಿವಾರ ಮತ್ತು ರವಿವಾರ ಯಾವ ಕೋರ್ಸ್, ಎಲ್ಲಿ, ಎಷ್ಟು ಫೀಸ್, ಮಾತ್ರವಲ್ಲ ಯಾವ ಕೋರ್ಸ್ ಮಾಡಲು ಎಷ್ಟು ಲೋನ್ ಸಿಗ್ತದೆ, ಯಾವ ಕೋರ್ಸ್ ಮಾಡಲಿಕ್ಕೆ ಎಷ್ಟು ಸ್ಕಾಲರ್ಶಿಪ್ ಸಿಗ್ತದೆ, ವಿದೇಶದಲ್ಲಿ ಅಧ್ಯಯನ ಮಾಡೋದಾದರೆ ಹೇಗೆ ಅವಕಾಶ, ಇದೆಲ್ಲವನ್ನ ಹೇಳಿಕೊಡ್ತದೆ ಎಜುಕನೆಕ್ಟ್ ಎಕ್ಸ್ಪೋ. ನೆನಪಿರಲಿ, ಏಪ್ರಿಲ್ 27 ಮತ್ತು 28 ನೀವು ಮರೆಯಬಾರದ ದಿನ. ನಾವು ಮಂಗಳೂರು ಮಾತ್ರ ಅಲ್ಲದೆ ಕರ್ನಾಟಕದಲ್ಲಿರುವಂಥ ಬೇರೆ ಬೇರೆ ಕಡೆಯ ಕಾಲೇಜುಗಳನ್ನು ಕೂಡ ನಾವು ಎಕ್ಸ್ಪೋದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ತುಂಬ ಕಾಲೇಜುಗಳು ಬರುವುದರಿಂದ ಬೇರೆ ಬೇರೆ ಸ್ಟ್ರೀಮ್ನಲ್ಲಿ, ಅಂದರೆ ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಪ್ಯಾರಾಮೆಡಿಕಲ್ ಇರ್ಬೋದು, ಅಥವಾ ಏವಿಯೇಷನ್ ಕೋರ್ಸ್ಗಳಲ್ಲಿರ್ಬೋದು,
ಅದೇ ರೀತಿ ಸ್ಟಡಿ ಅಬ್ರಾಡ್. ಇವತ್ತು ನಮ್ಮ ವಿದ್ಯಾರ್ಥಿಗಳು ನಮ್ಮದೇ ಊರಿನಲ್ಲಿ ಕಲಿಯೋದಾದರೆ ಕೆಲವೊಂದು ಮೊತ್ತವನ್ನು ವಹಿಸಬೇಕಾಗ್ತದೆ. ಆದರೆ ಇವತ್ತು ಜರ್ಮನಿಯಂತಹ ಅಥವಾ UK ಅಂತಹ ಪ್ಲೇಸ್ಗಳಲ್ಲಿ, ಆಸ್ಟ್ರೇಲಿಯಾದಲ್ಲಿ ಅಥವಾ ಕಲಿಯೋದಿದ್ದರೆ ಅವರಿಗೆ ತುಂಬ ಕಡಿಮೆ ವೆಚ್ಚದಲ್ಲಿ, ಅದು ಕೂಡ ಹಾಸ್ಟೆಲ್ ಫೆಸಿಲಿಟಿಗಳು, ಅದೇ ರೀತಿ ಅಲ್ಲಿಯ ಊಟ ವ್ಯವಸ್ಥೆ ಎಲ್ಲವನ್ನು ನೋಡುವಂಥ ಕೆಲವೊಂದು ಏಜೆನ್ಸಿಗಳು ನಮ್ಮ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಸೊ ಅಂಥ ಕೆಲವೊಂದು ಕಂಪನಿಗಳು ಕೂಡ ಸ್ಟಡಿ ಅಬ್ರಾಡ್ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು ಹೇಗೆ ಏನು ಅಂತ ಹೇಳೋದನ್ನು ತೋರಿಸ್ತಾರೆ. ಸೊ ಎಜುಕೇಷನ್ ಲೋನ್ ಏನು ಹೇಗೆ ಸಿಗ್ತದೆ, ಅದಕ್ಕೊಂದು ಮಿನಿಮಲ್ ಆದಂತಹ ಡಾಕ್ಯುಮೆಂಟೇಷನ್ ಏನು ಕೊಡಬೇಕು ಎಂಬಂಥ ಕೂಡ ಮಾಹಿತಿಯ ಕೊರತೆ ಇರುವುದರಿಂದ ಸೊ ಈ ಎಕ್ಸ್ಪೋಗೆ ಬಂದಂತಹ ವಿದ್ಯಾರ್ಥಿಗಳಿಗೆ ಮತ್ತು ಪೇರೆಂಟ್ಸ್ಗಳಿಗೆ ಯಾವ ಕಾಲೇಜಿನಲ್ಲಿ ಕಲಿಯುವಾಗ ಏನು ಎಜುಕೇಷನ್ಗೆ ಸಂಬಂಧಪಟ್ಟ ಹಣ ಬೇಕು, ಅದನ್ನು ಯಾವ ಬ್ಯಾಂಕಿನಿಂದ ಯಾವ ಇಂಟ್ರೆಸ್ಟ್ ರೇಟ್ನಲ್ಲಿ ಹೇಗೆ ಮರುಪಾವತಿ ಎಂಬಂಥ ವಿಚಾರದಲ್ಲಿ ಎಲ್ಲ ಒಂದು ಮಾಹಿತಿಯನ್ನು ಸಿಗುವಂಥ ವ್ಯವಸ್ಥೆ ನಾವು ಮಾಡಿಸಿಕೊಡ್ತೇವೆ. ಬರುವಂಥ ಡೆಲಿಗೇಟ್ಸ್ಗಳಲ್ಲಿ ಸ್ಪೆಷಲೈಸ್ ಆಗಿ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡುವಂಥ ಡೆಲಿಗೇಟ್ಸ್ಗಳು ಕೂಡ ಇದ್ದಾರೆ, ಮಾಹಿತಿ ಸಿಗ್ತದೆ. Salah Parve and Dr. Rahul Devraj is two motivational speakers, educational influencers who are coming in for delivering their keynote sessions, and even the students will be able to interact with the banks and other financial organizations, trying to understand what is the loan structures, how exactly the loan repayments, what are the documents required for this. Along with that, regarding scholarships, the call institution leaders will be like sharing the information related to how they can attain scholarships, what are the percentages required to gain those scholarships, examinations related to it. So it's kind of an area where like students will get all the informations and try to understand and take a proper educated decision with their parents, so that it will be fruitful for them for their future. And I believe like all the main goal of the event is actually to make sure that it acts as a center for all the students to come and learn about what are their further educational opportunities, career opportunities, where they want to go, get counseling from the best colleges, best institutions, even the simple 6 months, 3 months certification courses, and understand what are their possibilities, how better they can get placed in a job also. Along with that, the major area where we are focused is overseas education as well, because currently we have been seeing the trend of students going abroad and learning from there, trying to settle down also there. So many of those overseas education institutions are also coming with us. Now for the main part,